ಗುಂಡ್ಲುಪೇಟೆಯಲ್ಲಿ ಅಪಘಾತವಾಗಿದ್ದ ವ್ಯಕ್ತಿಗೆ ಮೈಸೂರಿನಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಕೇರಳಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಬರ್ತಾ ಇದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಪಟ್ಟಣದ ಮದಿನಾ ಹೋಟೆಲ್ ಟಿಂಬರ್ ಉದ್ಯಮಿ ಶಫೀರ್ ಅವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ಅವರಿಗೆ ದೂರವಾಣಿ ಕರೆ ಮಾಡಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಿಳಿಸಿದರು. ತಕ್ಷಣವೇ ಕಾವಲು ಪಡೆಯ ಪದಾಧಿಕಾರಿಗಳು ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿ ಆಂಬ್ಯುಲೆನ್ಸ್ಗೆ ಜೀರೋ ಟ್ರಾಫಿಕ್ ಮಾಡಿಸಿ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ರಾಮೇಗೌಡ, ಸಾದಿಕ್ ಪಾಷಾ, ಮಿಮಿಕ್ರಿ ರಾಜು, ಪರಮಾತ್ಮ, ರವಿಕುಮಾರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಒಂದು ಅಪಘಾತ ಆಗಿತ್ತು. ಆದ ಕಾರಣದಿಂದ ಅವ್ರನ್ನ ಮೈಸೂರಿನ ಶಿಫ್ಟ್ ಮಾಡಿದ್ರು. ಮೈಸೂರಲ್ಲಿ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ ಅವ್ರನ್ನ ವಯನಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ನಮಗೆ ಕಾಲ್ ಮಾಡಿದ್ರು. ಅದರಿಂದ ನಾನು ನಮ್ಮ ಕಾವಲು ಪಡೆ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ, ಈ ಥರ ಟ್ರಾಫಿಕ್ ಎಲ್ಲ ಮಾಡಿಕೊಡಿ ಅಂತ. ಅವರೆಲ್ಲ ನಮಗೆ ಇವತ್ತು ಆಂಬ್ಯುಲೆನ್ಸ್ ಅಲರ್ಟ್ ಅಂತ ಒಂದು KMCC ಆಂಬ್ಯುಲೆನ್ಸ್ ವಾಹನ ಒಂದು ಬಂತು. ಅದರಲ್ಲಿ ನಿನ್ನೆ ಅಪಘಾತ ಆದಂತಹ ವ್ಯಕ್ತಿ ಮೈಸೂರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿಂದ ವಯನಾಡಿಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಆಂಬ್ಯುಲೆನ್ಸ್ ಕೂಡಲೇ ಬಂದಾಗ ಒಂದು ಜೀರೋ ಟ್ರಾಫಿಕನ್ನು ನಾವು ಕ್ಲಿಯರ್ ಮಾಡಿ ಆ ಆಂಬ್ಯುಲೆನ್ಸ್ಗೆ ಕಳಿಸುವಂಥ ಸುಗಮವಾದ ದಾರಿಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಆ ಆಂಬ್ಯುಲೆನ್ಸ್ ಸುಗಮವಾಗಿ ಹೋಗಿದೆ.